ಸಮರಕ್ಕಾಗಿ ರಾಜ್ಯದಲ್ಲಿ ಕೈಕಮಲ ಸಮೀಕ್ಷಾ ತಾಲೀಮು. ಆಡಳಿತಾರೂಢ ಕಾಂಗ್ರೆಸ್ ಬೆವರೆಳೆಯುವಂತೆ ಮಾಡಿದೆಯಂತೆ ಆ ವರದಿ. ಸಚಿವರನ್ನ ಕಣಕ್ಕಿಳಿಸಿದ್ರಷ್ಟೇ ಅಭಯ, ಇಲ್ಲದಿದ್ರೆ ಕಾದಿದೆಯ ಅಪಜಯ. ಇದೇ ಹೊತ್ತಿನ ವಿಶೇಷ. ಕೈಗೆ ಟಾರ್ಗೆಟ್ 20 ಶಾಕ್. ನಾನು ಶ್ವೇತಾ ಕಲ್ಕಣಿ. ಲೋಕಸಮರಕ್ಕೆ ರಾಜ್ಯದಲ್ಲಿ ಅದಾಗಲೇ ಮೊದಲ ಹಂತದ ಸಿದ್ಧತೆ ಶುರುವಾಗಿದೆ. ಅದರ ಭಾಗ ಎಂಬಂತೆ ಎರಡು ರಾಷ್ಟ್ರೀಯ ಪಕ್ಷಗಳು ರಾಜ್ಯದಲ್ಲಿ ಮತದಾರನ ಮನದಲ್ಲಿ ಇರೋದೇನು ಎಂಬುದರ ಕುರಿತಾಗಿ ಒಂದಷ್ಟು ಮಾಹಿತಿ ಸಂಗ್ರಹಕ್ಕೆ ಮುಂದಾಗಿವೆ. ಬಿಜೆಪಿ ಈ ಬಾರಿ ಯಾರಿಗೆಲ್ಲ ಟಿಕೆಟ್ ಕೊಡಬೇಕು ಎಂಬ ವಿಚಾರವಾಗಿ ಸಮೀಕ್ಷೆ ನಡೆಸ್ತಾ ಇದ್ರೆ, ಇತ್ತ ಕಾಂಗ್ರೆಸ್ ಕೂಡ ರಾಜ್ಯದಲ್ಲಿ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಎದುರಿಸೋದು ಹೇಗೆ, ಈ ವಿಚಾರದಲ್ಲಿ ಜನರ ಮನಸ್ಥಿತಿ ಹೇಗಿದೆ ಎಂಬುದರ ಕುರಿತಾಗಿ ಸಮೀಕ್ಷೆ ನಡೆಸಿದೆ. ಈ ವೇಳೆ ಆಡಳಿತಾರೂಢ ಕಾಂಗ್ರೆಸ್ಗೆ ಭಾರಿ ಆಘಾತಕಾರಿ ಸಂಗತಿಯೊಂದು ಬರಸಿಡಿಲಿನಂತೆ ಬಂದಪ್ಪಳಿಸಿದೆ ಎನ್ನಲಾಗ್ತಾ ಇದೆ. ಅಷ್ಟಕ್ಕೂ ಸಮೀಕ್ಷೆ ಮೂಲಕ ಕರ್ನಾಟಕದಲ್ಲಿ ಪಕ್ಷ ಗಳಿಸೋ ಸ್ಥಾನಗಳ ಕುರಿತು ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಹೇಳಿದ್ದೇನು, ಅಷ್ಟಕ್ಕೂ ಕೈ ಸೇರಿದ ವರದಿ ಬೆಚ್ಚಿ ಬೀಳಿಸಿದ್ಯಾಕೆ ಎಂಬ ವರದಿ ಇಲ್ಲಿದೆ ನೋಡಿ. ರಾಜ್ಯದಲ್ಲಿ ಭಾರಿ ಸದ್ದು ಮಾಡ್ತಿವೆ ಲೋಕಸಭಾ ಚುನಾವಣಾ ಪೂರ್ವ ಸಮೀಕ್ಷೆಗಳು. ಆಡಳಿತಾರೂಢ ಕಾಂಗ್ರೆಸ್ ಹಾಗೂ ವಿಪಕ್ಷ ಬಿಜೆಪಿ ನಡೆಸುತ್ತಿರುವ ಸಮೀಕ್ಷೆ ಹೇಗಿದೆ? ರಾಜ್ಯದಲ್ಲಿ ಮುಂಬರುವ ದಿನಗಳಲ್ಲಿ ಎದುರಾಗುವ ಲೋಕಸಭಾ ಚುನಾವಣೆಗೆ ರಾಜಕೀಯ ಪಕ್ಷಗಳು ಈಗಾಗಲೇ ತೆರೆಮರೆಯಲ್ಲಿ ಸದ್ದಿಲ್ಲದೆ ಸಿದ್ಧತೆ ನಡೆಸುತ್ತಿವೆ. ಆಯಾ ಪಕ್ಷಗಳ ವಸ್ತುಸ್ಥಿತಿ, ಸರ್ಕಾರದ ಯೋಜನೆಗಳು, ಅಭ್ಯರ್ಥಿಗಳ ಜನರ ನಾಡಿಮಿಡಿತ ತಿಳಿಯಲು ಸಮೀಕ್ಷೆ ಮೊರೆ ಹೋಗಿವೆ. ಹಾಗಾಗಿ ರಾಜ್ಯಾದ್ಯಂತ ಲೋಕಸಭಾ ಸಮರ ಸಾಕಷ್ಟು ಸದ್ದು ಮಾಡ್ತಿದೆ. ಕಾಂಗ್ರೆಸ್ ಬಿಜೆಪಿಯಿಂದ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಿಸಿದ ಪ್ರಕ್ರಿಯೆಗಳು ಸಹ ಆರಂಭವಾಗಿದ್ದು, ಗೆಲ್ಲುವ ಕುದುರೆಗಾಗಿ ಹುಡುಕಾಟ ಕೂಡ ನಡೆದಿದೆ. ಇದರ ನಡುವೆ ಚುನಾವಣೆಗೆ ಸ್ಪರ್ಧಿಸಲು ಉಭಯ ಪಕ್ಷಗಳಿಂದ ಹಾಲಿ ಸಂಸದರು, ಆಕಾಂಕ್ಷಿ ಅಭ್ಯರ್ಥಿಗಳು ಪಟ್ಟಿಯೂ ಸಹ ದೊಡ್ಡದಿದೆ. ಅದರಲ್ಲೂ ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಂಭೀರವಾಗಿ ಪರಿಗಣಿಸಿರುವ ಕಾಂಗ್ರೆಸ್, ಬಿಜೆಪಿ ಸೇರಿದಂತೆ ನಾನಾ ರಾಜಕೀಯ ಪಕ್ಷಗಳು ಆಯಾ ಕ್ಷೇತ್ರಗಳಲ್ಲಿ ತಳಮಟ್ಟದಿಂದ ಪಕ್ಷ ಬಲವರ್ಧನೆಗೆ ಮುಂದಾಗಿವೆ. ಇನ್ನೊಂದೆಡೆ ರಾಜ್ಯ ಮತ್ತು ಕೇಂದ್ರದಿಂದಲೂ ಕ್ಷೇತ್ರದ ಅಖಾಡದಲ್ಲಿನ ಚಿತ್ರಣ ತಿಳಿಯಲು, ಮತದಾರರ ಮನದಾಳ, ನಾಡಿಮಿಡಿತ ಅರಿಯಲು ಸಮೀಕ್ಷೆಯ ಮೊರೆ ಹೋಗಿವೆ. ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಈ ಬಾರಿಯೂ ಸಹ ಗದ್ದುಗೆ ಹಿಡಿಯುವ ನಿಟ್ಟಿನಲ್ಲಿ ಈಗಿನಿಂದಲೇ ಚುನಾವಣಾ ಪೂರ್ವ ತಯಾರಿ ಸದ್ದಿಲ್ಲದೆ ಆರಂಭಿಸಿದೆ. ಪ್ರತಿ ಲೋಕಸಭಾ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರವಾರು ಸಮೀಕ್ಷೆಗೆ ಪಕ್ಷ ಮುಂದಾಗಿದೆ. ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಕೈಗೊಂಡ ಬೆಲೆ ಏರಿಕೆ ನಿಯಂತ್ರಣ, ಉದ್ಯೋಗ ಸೃಷ್ಟಿ, ರಾಷ್ಟ್ರೀಯ ಭದ್ರತೆ, ವಿದೇಶಾಂಗ ನೀತಿ, ಶಿಕ್ಷಣ, ಆರೋಗ್ಯ ಸೇರಿ ನಾನಾ ಕ್ಷೇತ್ರಗಳ ಕೆಲಸಗಳ ಮೌಲ್ಯಮಾಪನ, ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಜಿಎಸ್ಟಿ, ಮಹಿಳಾ ಮೀಸಲಾತಿ, ರಾಮ ಮಂದಿರ ನಿರ್ಮಾಣ, ಹೊಸ ಶಿಕ್ಷಣ ನೀತಿ ಕುರಿತ ಯೋಜನೆಗಳು ಬಿಜೆಪಿಯ ಪರ ಮತ ಸೆಳೆಯಬಹುದೇ ಎನ್ನುವ ಕುರಿತು ಸಮೀಕ್ಷೆ ನಡೆಸುತ್ತಿದೆ. ಕೇಂದ್ರದ ಅಭಿವೃದ್ಧಿ ಯೋಜನೆ ಮುಂದಿಟ್ಟು ಬಿಜೆಪಿಯಿಂದ ಸಮೀಕ್ಷೆ. ಹಾಲಿ ಸಂಸದರ ಕುರಿತು ಜನಾಭಿಪ್ರಾಯ ಸಂಗ್ರಹಿಸುತ್ತಿರೋ ಕೇಸರಿ ಪಡೆ. ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಹಲವು ಪ್ರಮುಖ ಯೋಜನೆಗಳನ್ನು ಮುಂದಿಟ್ಟೆ ತನ್ನ ಸಮೀಕ್ಷೆ ಆರಂಭಿಸಿದೆ. ಪ್ರಧಾನಮಂತ್ರಿ ಜನ್ ಧನ್, ಸ್ವಾಸ್ಥ್ಯ ಸುರಕ್ಷಾ, ಮುದ್ರಾ ಯೋಜನೆ, ರೈಲ್ವೆ, ಏರ್ಲೈನ್ಸ್, ನ್ಯಾಷನಲ್ ಹೈವೇ, ಫಸಲ್ ಬಿಮಾ, ಗ್ರಾಮ ಸಡಕ್, ಆಯುಷ್ಮಾನ್ ಭಾರತ್ ಕುರಿತು ಜನರ ಅಭಿಪ್ರಾಯ, ರಾಜ್ಯ ಸರ್ಕಾರ ಘೋಷಿಸಿದ 5 ಗ್ಯಾರಂಟಿ ಯೋಜನೆಗಳಿಂದ ಕಾಂಗ್ರೆಸ್ಸಿಗೆ ಮತದಾರರ ಬೆಂಬಲ, ಬಿಜೆಪಿ ಅಥವಾ ಜೆಡಿಎಸ್ ಈ ಎರಡರಲ್ಲಿ ಯುವ ಸಮುದಾಯ ಯಾವ ಪಕ್ಷಕ್ಕೆ ಬೆಂಬಲ ಕೊಡುತ್ತೆ, ಬಿಜೆಪಿ ಕಾಂಗ್ರೆಸ್ ಪಕ್ಷಕ್ಕೆ ಇರುವ ಸಮುದಾಯಗಳ ಬೆಂಬಲ, ರಾಜ್ಯದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿ ಸೇರಿದಂತೆ ನಾನಾ ವಿಷಯಗಳನ್ನು ಮುಂದಿಟ್ಟುಕೊಂಡು ಸಮೀಕ್ಷೆ ಕಾರ್ಯವನ್ನು ಸದ್ದಿಲ್ಲದೆ ಬಿಜೆಪಿಯಿಂದ ನಡೆಸಲಾಗುತ್ತಿದೆ.
ಬಿಜೆಪಿಯಿಂದ ಆಂತರಿಕವಾಗಿ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲದೆ ಹಾಲಿ ಸಂಸದರ ಕಾರ್ಯವೈಖರಿ ಕುರಿತು ಸಹ ಮತದಾರರಿಂದ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಪ್ರತಿ ಕ್ಷೇತ್ರದಲ್ಲಿ ಸುಮಾರು 200ಕ್ಕೂ ಅಧಿಕ ಜನರನ್ನ ಖುದ್ದಾಗಿ ಮಾತನಾಡಿಸುವ ಮೂಲಕ ಕಳೆದ 5 ವರ್ಷಗಳಲ್ಲಿ ಹಾಲಿ ಸಂಸದರು ಗ್ರಾಮ, ವಾರ್ಡ್, ಪಟ್ಟಣ, ನಗರಕ್ಕೆ ಭೇಟಿ ನೀಡಿರುವ ಬಗ್ಗೆ, ಲೋಕಸಭೆ ಕ್ಷೇತ್ರದಲ್ಲಿ ಇನ್ನೂ ಪರಿಹಾರವಾಗದ ಸಮಸ್ಯೆಗಳ ಪಟ್ಟಿ, ಹಾಲಿ ಸಂಸದರ ತೃಪ್ತಿದಾಯಕ ಕಾರ್ಯವೈಖರಿ ಕುರಿತು ಸಹ ಮಾಹಿತಿ ಸಂಗ್ರಹಿಸಲಾಗುತ್ತಿದೆ. ಇದರೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಸ್ಥಳೀಯವಾಗಿ ಯಾವ ನಾಯಕರು ಸ್ಪರ್ಧಿಸಲು ಜನತೆ ಇಚ್ಛೆ ಪಡುತ್ತಿದ್ದಾರೆ ಎನ್ನುವ ಅಭಿಪ್ರಾಯ ಸಹ ಕೇಳಲಾಗುತ್ತಿದೆ. ಆಡಳಿತಾರೂಢ ಕಾಂಗ್ರೆಸ್ನಿಂದಲೂ ರಾಜ್ಯದಲ್ಲಿ ಸಮೀಕ್ಷಾ ವರದಿ. ಸಮೀಕ್ಷೆಯಲ್ಲಿ ಕಾಯಿಪಡೆಗೆ ಶಾಕ್ ಕೊಟ್ಟ ಅಂಶವೇನು ಗೊತ್ತಾ? ಪ್ರಸಕ್ತ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿ ಸ್ವತಂತ್ರವಾಗಿ ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಅದಾಗಲೇ 5 ಗ್ಯಾರಂಟಿ ಘೋಷಿಸಿದೆ. ಮುಂಬರುವ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಜನತೆಗೆ ಗ್ಯಾರಂಟಿಗಳನ್ನು ತಲುಪಿಸುತ್ತಿರುವ ಕಾಂಗ್ರೆಸ್ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ಇಚ್ಛೆ ಹೊಂದಿರುವ ಆಕಾಂಕ್ಷಿಗಳ ಮಾಹಿತಿ ಸಂಗ್ರಹಿಸಿದೆ. ಆಕಾಂಕ್ಷಿಗಳ ರಾಜಕೀಯ ಹಿನ್ನೆಲೆ, ರಾಜಕೀಯದಲ್ಲಿ ತೊಡಗಿಸಿಕೊಂಡಿರುವ ಕುರಿತು, ಜನ ಬೆಂಬಲ ಸೇರಿ ಅನೇಕ ಮಾಹಿತಿ ಸಂಗ್ರಹಿಸಲಾಗಿದೆ. ಆದರೆ ಇದೇ ಸಮೀಕ್ಷೆ ವೇಳೆ ಕಾಂಗ್ರೆಸ್ಗೆ ಒಂದಷ್ಟು ಶಾಕಿಂಗ್ ವರದಿಯೂ ಬಂದಿದೆ ಎಂಬ ಸಂಗತಿ ಬಯಲಾಗಿದೆ. ಗ್ಯಾರಂಟಿ ಅಲೆಯಲ್ಲೇ ಲೋಕಸಭಾ ಚುನಾವಣೆಯನ್ನು ಗೆದ್ದು ಬೀಗೋ ಯೋಜನೆಯಲ್ಲಿರುವ ಕಾಂಗ್ರೆಸ್ ಪಡೆಗೆ ಸಮೀಕ್ಷೆಯಲ್ಲಿ ತಾವು ಅಂದುಕೊಂಡಷ್ಟು ಲೋಕಸಭಾ ಚುನಾವಣೆ ಸುಲಭವಿಲ್ಲ ಎಂಬ ಸಂಗತಿ ಹೊರಬಿದ್ದಿದೆಯಂತೆ. ಈ ಸಮೀಕ್ಷಾ ವರದಿ ಬಂದಿದ್ದು ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ಚಿಕ್ಕ ಕಂಪನ ಅದಾಗಲೇ ಶುರುವಾಗಿದೆ ಎನ್ನಲಾಗುತ್ತಿದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಭರ್ಜರಿ ಕಮಾಲ್ ಮಾಡಿದ್ದ ಕೈ ಬ್ರಹ್ಮಾಸ್ತ್ರ ಲೋಕಸಮರದಲ್ಲಿ ತೀಕ್ಷ್ಣತೆ ಕಳೆದುಕೊಳ್ಳಲಿದೆ ಎಂಬುದು. ಐದು ಗ್ಯಾರಂಟಿ ಯೋಜನೆ ಜಾರಿ ನಡುವೆಯೂ ಕಾಂಗ್ರೆಸ್ಸಿಗಿಲ್ಲ ಗುಡ್ ನ್ಯೂಸ್. ಜನವರಿ 2ನೇ ವಾರದಲ್ಲಿ ಅಭ್ಯರ್ಥಿಗಳ ಘೋಷಣೆಗೆ ಸಿದ್ಧವಾಗಿದ್ದ ಕಾಂಗ್ರೆಸ್ ನಡೆಸಿರೋ ಸಮೀಕ್ಷಾ ವರದಿ ನಿಜಕ್ಕೂ ಕೈ ಪಡೆಗೆ ಅಷ್ಟೊಂದು ಆಶಾದಾಯಕವಾಗಿಲ್ಲ ಎನ್ನಲಾಗುತ್ತಿದೆ. ಲೋಕಸಭಾ ಚುನಾವಣೆಗೆ ಸಾಕಷ್ಟು ಮುಂಚಿತವಾಗಿ ಅಂದರೆ ಜನವರಿ ತಿಂಗಳಲ್ಲೇ ಅಭ್ಯರ್ಥಿಗಳ ಮೊದಲ ಪಟ್ಟಿ ಬಿಡುಗಡೆ ಮಾಡಲು ಎಐಸಿಸಿ ಹೈಕಮಾಂಡ್ ಬಯಸಿದ್ದು, ಮೊದಲ ಪಟ್ಟಿಯಲ್ಲಿ ರಾಜ್ಯದಿಂದ ಕನಿಷ್ಠ 15 ಕ್ಷೇತ್ರಗಳ ಅಭ್ಯರ್ಥಿಗಳ ಹೆಸರು ಪ್ರಕಟವಾಗುವ ನಿರೀಕ್ಷೆಯಿದೆ. ಈ ಸಂಬಂಧ ಕ್ಷೇತ್ರವಾರು ಪ್ರವಾಸ ಕೈಗೊಂಡು ಪಕ್ಷದ ನಾನಾ ಹಂತದ ಮುಖಂಡರನ್ನ ಭೇಟಿ ಮಾಡಿ ಸಂಭಾವ್ಯ ಅಭ್ಯರ್ಥಿಗಳನ್ನು ಗುರುತಿಸಲು ಸಚಿವರುಗಳಿಗೆ ಗಡುವನ್ನು ನೀಡಲಾಗಿತ್ತು. ಇದೆಲ್ಲದರ ನಡುವೆ ಅಂದರೆ ಗ್ಯಾರಂಟಿಗಳ ಜಾರಿ ನಡುವೆಯೂ ಪಕ್ಷದ ಪರವಾದ ಅಲೆ ತಗ್ಗುತ್ತಿದ್ದು, ಈ ಮುನ್ನ ನಿರೀಕ್ಷಿಸಿದಂತೆ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಫಲಿತಾಂಶ ನಿರೀಕ್ಷಿಸಲಾಗದು ಎಂಬ ಅಭಿಪ್ರಾಯಗಳು ಹೈಕಮಾಂಡ್ಗೆ ತಲುಪಿವೆ. ಮುಖ್ಯವಾಗಿ ಹಲವು ಕ್ಷೇತ್ರಗಳಲ್ಲಿ ಸಮರ್ಥ ಅಭ್ಯರ್ಥಿಗಳಿಲ್ಲ ಎಂಬುದು ಎಐಸಿಸಿ ವರಿಷ್ಠರ ತಲೆ ಕೆಡಿಸಿದೆ. ಹೀಗಾಗಿ ಹಲವು ಹಿರಿಯ ಮತ್ತು ಪ್ರಭಾವಿ ಸಚಿವರನ್ನ ಅಭ್ಯರ್ಥಿಗಳಾಗಿ ಮಾಡುವುದು ಅನಿವಾರ್ಯ ಎಂಬ ಚಿಂತನೆಯಲ್ಲಿ ಹೈಕಮಾಂಡ್ ತೊಡಗಿದೆ ಎಂದು ಹೇಳಲಾಗಿದೆ. ಈ ಹಿಂದೆ ಅಂದ್ರೆ ಸಿ ವೋಟರ್ ಸಮೀಕ್ಷೆ 3ನೇ ಅವಧಿಗೂ ಮೋದಿನೇ ದೇಶದ ಪ್ರಧಾನಿ ಆಗೋದು ಎಂಬ ಭವಿಷ್ಯ ನುಡಿದಿತ್ತು. ಅಲ್ಲದೆ ಈ ಬಾರಿ ಕರ್ನಾಟಕದಲ್ಲಿ ಕೂಡ ಬಿಜೆಪಿನೇ ಹೆಚ್ಚಿನ ಸೀಟ್ ಗಳಿಸಬಹುದು ಎಂದು ಹೇಳಿತ್ತು. ಇದೇ ವೇಳೆ ಕರ್ನಾಟಕದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಮೇಲುಗೈ ಪಡೆಯಲಿದೆ ಎಂದು ವರದಿ ಹೇಳಿದೆ. ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದ 28 ಸ್ಥಾನಗಳ ಪೈಕಿ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಕೂಟವು 22ರಿಂದ 24 ಸೀಟುಗಳಲ್ಲಿ ಗೆಲುವು ಪಡೆಯಲಿದೆ ಎಂದು ಎಬಿಪಿ ಸಿ ವೋಟರ್ ಸಮೀಕ್ಷೆ ಹೇಳಿತ್ತು.
ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಪಕ್ಷವು 4ರಿಂದ 6 ಸ್ಥಾನಗಳಲ್ಲಿ ಮಾತ್ರವೇ ಗೆಲುವು ಕಾಣಲಿದೆ ಎಂದು ಸಮೀಕ್ಷೆ ಹೇಳಿದೆ. 2019ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ 25 ಸ್ಥಾನಗಳನ್ನು ಪಡೆದುಕೊಂಡಿತ್ತು. ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳು ತಲಾ 1 ಕ್ಷೇತ್ರಗಳಲ್ಲಿ ಗೆಲುವು ಕಂಡಿದ್ದವು. ಈ ಬಾರಿ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಜೊತೆಗೂಡಿ 52% ಮತಗಳನ್ನು ಪಡೆಯಲಿವೆ. ಕಾಂಗ್ರೆಸ್ 43% ಮತಗಳನ್ನು ಗಳಿಸಲಿದೆ ಎಂದು ಸಮೀಕ್ಷೆ ತಿಳಿಸಿದೆ. ಅಲ್ಲಿಗೆ ರಾಜ್ಯದಲ್ಲಿ ದಳ ಕಮಲ ಮೈತ್ರಿ ಅಂದುಕೊಂಡಂತಹ ಭರ್ಜರಿ ಮೈಲೇಜ್ ತಂದುಕೊಡೋ ಸುಳಿವನ್ನ ಈ ಸಮೀಕ್ಷಾ ವರದಿ ಹೇಳಿದೆ. ಇದೇ ಸಂಗತಿ ಅತ್ತ ಕಾಂಗ್ರೆಸ್ ಪಾಲಿಗೆ ನುಂಗಲಾರದ ತುತ್ತು ಎಂಬಂತಾಗಿತ್ತು. ಅಲ್ಲದೆ ಇದೇ ವಿಚಾರವಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ಆಂತರಿಕ ಸಮೀಕ್ಷೆಯನ್ನು ನಡೆಸಿದೆ. ಒಂದೆಡೆ ಸಿ ವೋಟರ್ ಕಾಂಗ್ರೆಸ್ ಈ ಬಾರಿ ಅಂದುಕೊಂಡ ಟಾರ್ಗೆಟ್ ರೀಚ್ ಆಗೋದು ಕಷ್ಟ, ಕೈಪಡೆಗೆ 6 ಸ್ಥಾನಗಳಲ್ಲಿ ಗೆಲುವು ಸಿಕ್ಕರೇನೇ ಹೆಚ್ಚು ಎಂದಿರೋ ನಡುವೇನೆ ಖುದ್ದು ಕಾಂಗ್ರೆಸ್ ಅಂಥದ್ದೇ ರೀತಿಯ ಆಘಾತಕಾರಿ ಮಾಹಿತಿ ಕೊಟ್ಟಿದೆ. ಇದೇ ಸಂಗತಿ ಕಾಂಗ್ರೆಸ್ ನಾಯಕರು ಈ ಬಾರಿ ರಾಜ್ಯದಲ್ಲಿ ಶತಾಯಗತಾಯ 20 ಕ್ಷೇತ್ರಗಳನ್ನು ಗೆದ್ದೇ ಗೆಲ್ಲುತ್ತೇವೆ ಎಂಬ ಜೋಶಿಗೆ ತಣ್ಣೀರು ಎರಚಿ ಬಿಡ್ತಾ ಎನ್ನುವಂತೆ ಮಾಡಿದೆ. ರಾಜ್ಯದಲ್ಲಿ ಲೋಕಸಮರಕ್ಕೆ ಹೇಗೆ ಸಿದ್ಧವಾಗಬೇಕು, ಜೊತೆಗೆ ಮತದಾರರ ಮನದಲ್ಲಿ ಕಾಂಗ್ರೆಸ್ ಕುರಿತು ಇರೋ ಲೆಕ್ಕಾಚಾರವೇನು ಎಂಬುದನ್ನ ಅರಿಯೋಕೆ ಹಸ್ತಪಾಳಿಯ ಸಮೀಕ್ಷೆಯೊಂದನ್ನು ಮಾಡಿದೆ. ಆದರೆ ಈ ಸಮೀಕ್ಷೆಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಆಡಳಿತಾರೂಢ ಕಾಂಗ್ರೆಸ್ 28 ಲೋಕ ಕ್ಷೇತ್ರಗಳ ಪೈಕಿ 2 ಅಂಕಿ ದಾಟುವುದು ಕಷ್ಟ ಎಂಬಂತ ಶಾಕಿಂಗ್ ಸಂಗತಿ ಹೊರಬಿದ್ದಿದೆ. ಲೋಕ ಸಮರದಲ್ಲಿ ಅಂದುಕೊಂಡಂಥ ಮುನ್ನಡೆ ಸಾಧಿಸೋದು ಕೈಗೆ ಕಷ್ಟ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಅಂಕಿ ದಾಟೋದು ಸುಲಭವಿಲ್ಲವಂತೆ. ಕೈ ಆಂತರಿಕ ಸಮೀಕ್ಷೆಯಂತೆ ಗಳಿಸೋದು ಕೇವಲ 8ರಿಂದ 9 ಕ್ಷೇತ್ರವಂತೆ. ಲೋಕ ಗೆಲ್ಲಲು ಸಚಿವರನ್ನೇ ಕಣಕ್ಕಿಳಿಸೋಕೆ ಕಾಂಗ್ರೆಸ್ನಿಂದ ತಯಾರಿ. ರಾಜ್ಯದಲ್ಲಿ ಕಾಂಗ್ರೆಸ್ ಭರ್ಜರಿ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗಿನಿಂದ ಮುಂದಿನ ಟಾರ್ಗೆಟ್ ಲೋಕಸಮರ ಎಂದು ಹೇಳುತ್ತಲೇ ಇದೆ. ಅಲ್ಲದೆ ಅದಕ್ಕಾಗಿ ಸಾಕಷ್ಟು ತಯಾರಿ ನಡೆಸ್ತಿದೆ ಕೂಡ. ಈ ಬಾರಿಯ ಕಾಂಗ್ರೆಸ್ ಟಾರ್ಗೆಟ್ ಬರೋಬ್ಬರಿ 20 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸೋದು. ಆದರೆ ಸದ್ಯ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಹೇಳಿರೋದನ್ನ ನೋಡಿದ್ರೆ ಪಕ್ಷ ಲೋಕಸಮರದಲ್ಲಿ ರಾಜ್ಯದಲ್ಲಿ ಕೊನೆ ಪಕ್ಷ 10 ಸೀಟ್ ಕೂಡ ಗೆಲ್ಲೋದು ಕಷ್ಟ ಎಂದು ಹೇಳಲಾಗ್ತಿದೆ. ಅಲ್ಲಿಗೆ ಕಾಂಗ್ರೆಸ್ ಪಡೆ ಅಂದುಕೊಂಡಿದ್ರಲ್ಲಿ ಅರ್ಧದಷ್ಟು ಸೀಟ್ ಗೆಲ್ಲೋದು ಕಷ್ಟವೇ. ಇದರಿಂದ ತೀವ್ರ ಆತಂಕಕ್ಕೆ ಒಳಗಾಗಿರೋ ಕಾಂಗ್ರೆಸ್ ಅದೊಂದು ಸೂತ್ರದ ಮೊರೆ ಹೋಗ್ತಿದೆ ಎನ್ನಲಾಗ್ತಿದೆ. ಬಿಜೆಪಿ ಹಾಕಿದ ಮಂತ್ರವನ್ನೇ ತಿರುಮಂತ್ರ ಮಾಡಿ ಕರ್ನಾಟಕದಲ್ಲಿ ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ಸಜ್ಜಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನ ಗೆದ್ದು ಕರ್ನಾಟಕದಲ್ಲಿ ಬಿಜೆಪಿಗೆ ಹೊಡೆತ ಕೊಡಬೇಕು ಎಂಬ ತಂತ್ರ ಹಾಕೊಂಡಿರುವ ಕಾಂಗ್ರೆಸ್ ಈಗಿನಿಂದಲೇ ಸಿದ್ಧತೆ ಆರಂಭಿಸಿದೆ. ಅದರ ಭಾಗವಾಗಿ ರಾಜ್ಯದ ಬರೋಬ್ಬರಿ 11 ಸಚಿವರನ್ನ ಲೋಕಸಭಾ ಚುನಾವಣಾ ಅಖಾಡಕ್ಕಿಳಿಸಲು ಯೋಜನೆ ರೂಪಿಸಿದೆ ಎಂಬ ಮಾಹಿತಿ ಉನ್ನತ ಮೂಲಗಳಿಂದ ತಿಳಿದು ಬಂದಿದೆ. ಇತ್ತೀಚೆಗೆ ನಡೆದ ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿ ಕೇಂದ್ರ ಸಚಿವರನ್ನೇ ಸ್ಪರ್ಧೆಗೆ ಇಳಿಸಿತ್ತು. ರಾಜಸ್ಥಾನ, ಮಧ್ಯಪ್ರದೇಶ, ಛತ್ತೀಸ್ಗಢದಲ್ಲಿ ಬಿಜೆಪಿಯ ಕೇಂದ್ರ ಸಚಿವರು ಸ್ಪರ್ಧೆ ಮಾಡಿದ್ರು. ಪರಿಣಾಮವಾಗಿ ಬಿಜೆಪಿ 3 ರಾಜ್ಯಗಳಲ್ಲಿ ಹೆಚ್ಚಿನ ಸ್ಥಾನ ಗಳಿಸಿ ಅಧಿಕಾರಕ್ಕೆ ಏರಲು ನೆರವಾಗಿತ್ತು. ಇದೀಗ ಬಿಜೆಪಿಯ ಇದೇ ತಂತ್ರವನ್ನು ಕಾಂಗ್ರೆಸ್ ರಾಜ್ಯದಲ್ಲಿ ಬಳಸಲು ಮುಂದಾಗಿದೆ. ಹೀಗಾಗಿ ಕಠಿಣ ಎಂದು ಭಾವಿಸಲಾಗಿರುವ ಕ್ಷೇತ್ರಗಳಲ್ಲಿ ಪ್ರಭಾವಿ ಸಚಿವರನ್ನೇ ಇಳಿಸಲು ಮುಂದಾಗಿದೆ. ಎಲ್ಲಿಂದ ಯಾವ ಸಚಿವರನ್ನ ಇಳಿಸೋಕೆ ಸಿದ್ಧತೆ? ಬೆಳಗಾವಿ ಲೋಕಸಭಾ ಕ್ಷೇತ್ರದಿಂದ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ತುಮಕೂರು ಲೋಕಸಭಾ ಕ್ಷೇತ್ರದಿಂದ ಕೆಎನ್ ರಾಜಣ್ಣ ಹಾಗೂ ಚಾಮರಾಜನಗರ ಎಸ್ಸಿ ಮೀಸಲು ಕ್ಷೇತ್ರಕ್ಕೆ ಎಚ್ಸಿ ಮಹದೇವಪ್ಪ ಸ್ಪರ್ಧೆ ಮಾಡಬಹುದು ಎಂದು ಹೇಳಲಾಗ್ತಿದೆ. ಇನ್ನು ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿರುವ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಾಗಮಂಗಲ ಶಾಸಕ
ಕಮ್ ಕೃಷಿ ಸಚಿವ ಎನ್ ಚಲುವರಾಯಸ್ವಾಮಿ ಸ್ಪರ್ಧೆ ಮಾಡೋ ಸಾಧ್ಯತೆ ಇದೆ ಎನ್ನಲಾಗಿದ್ರೆ, ಬಳ್ಳಾರಿಯಿಂದ ಸಚಿವ ಬಿ ನಾಗೇಂದ್ರ, ಧಾರವಾಡ ಲೋಕಸಭಾ ಕ್ಷೇತ್ರದಿಂದ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಸ್ಪರ್ಧೆ ಮಾಡುವಂತೆ ಹೈಕಮಾಂಡ್ ಸೂಚಿಸುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಕೋಲಾರ ಮತ್ತು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಸ್ಪರ್ಧಿಸಬೇಕು ಅನ್ನೋ ಚರ್ಚೆ ನಡೆಯುತ್ತಿದ್ದು, ಹಿರಿಯ ಸಚಿವ ಕೆಎಚ್ ಮುನಿಯಪ್ಪ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇಬ್ಬರಲ್ಲಿ ಯಾರು ಯಾವ ಕಡೆ ಸ್ಪರ್ಧಿಸಬೇಕು ಅನ್ನೋ ಚರ್ಚೆ ನಡೆಯುತ್ತಿದೆ ಎಂದು ಮೂಲಗಳು ತಿಳಿಸಿವೆ. ಸಚಿವರನ್ನು ಲೋಕಸಭಾ ಚುನಾವಣೆ ಅಖಾಡಕ್ಕೆ ಇಳಿಸುವ ಹಿಂದೆ ಕಾಂಗ್ರೆಸ್ ಹೈಕಮಾಂಡ್ನ ಮತ್ತೊಂದು ತಂತ್ರ ಅಡಗಿದೆ ಎನ್ನಲಾಗುತ್ತಿದೆ. ಲೋಕಸಭೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಸಚಿವರ ವರ್ಚಸ್ಸು ಬಳಸಿಕೊಳ್ಳುವುದು ಹೈಕಮಾಂಡ್ ಲೆಕ್ಕಾಚಾರ ಎನ್ನಲಾಗುತ್ತಿದೆ. ಸಚಿವರು ಗೆದ್ದು ಲೋಕಸಭಾ ಪ್ರವೇಶ ಮಾಡಿದ್ರೆ ಇಲ್ಲಿ ಸಚಿವ ಸ್ಥಾನ ಖಾಲಿಯಾಗುತ್ತೆ. ಆಗ ಖಾಲಿ ಇರುವ ಸಚಿವ ಸ್ಥಾನವನ್ನು ಇನ್ನಿತರೆ ಆಕಾಂಕ್ಷಿಗಳಿಗೆ ಹಂಚಬಹುದು ಎಂಬ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಹಾಕಿಕೊಂಡಿದೆ. ಈ ಮಧ್ಯೆ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಕನಿಷ್ಠ 10 ಸಚಿವರನ್ನ ಪಟ್ಟಿ ಮಾಡುವಂತೆ ಸೂಚನೆ ನೀಡಿದೆ. ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ಸಚಿವರ ಪಟ್ಟಿ ತಯಾರಿಸುವಂತೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನಗಳನ್ನ ಲೋಕಸಮರದಲ್ಲಿ ಪಡೆದುಕೊಳ್ಳಬೇಕು ಅಂತ ಅಂದ್ರೆ ಅದಕ್ಕಾಗಿಯೇ ಸಚಿವರನ್ನೇ ಕಣಕ್ಕಿಳಿಸೋದು ಅನಿವಾರ್ಯ ಎಂಬ ಸಂಗತಿಯನ್ನ ಆಂತರಿಕ ಸಮೀಕ್ಷೆಗೆ ಪರೋಕ್ಷವಾಗಿ ಹೇಳಿದಂತಿದೆ. ಇನ್ನು ಈ ವಿಚಾರದಲ್ಲಿ ಕೆಲ ಹಾಲಿ ಸಚಿವರು ಓಕೆ ಎಂಬ ಮನಸ್ಥಿತಿಯಲ್ಲಿದ್ರೆ ಮತ್ತೆ ಕೆಲವರು ಭಿನ್ನರಾಗ ಹಾಡುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ರಾಜ್ಯದಲ್ಲಿ ಲೋಕಸಮರದಲ್ಲಿ ಸ್ಪರ್ಧಿಸೋಕೆ ಸಿದ್ಧರಿದ್ದಾರಾ ಕೈ ಸಚಿವರು? ಹಾಗಿದ್ರೆ ಯಾರೆಲ್ಲ ಅಖಾಡಕ್ಕೆ, ಯಾರಿಗಿಲ್ಲ ಸಂಸತ್ ಸ್ಥಾನಕ್ಕೆ ಸ್ಪರ್ಧಿಸೋ ಆಸಕ್ತಿ? ಕಾಂಗ್ರೆಸ್ನ ಆಂತರಿಕ ಸಮೀಕ್ಷೆಯಂತೆ ಕಾಂಗ್ರೆಸ್ ಈ ಬಾರಿ ರಾಜ್ಯದಲ್ಲಿ ಲೋಕಸಮರದಲ್ಲಿ ಒಂದಂಕಿಯಷ್ಟು ಸ್ಥಾನಗಳಲ್ಲಿ ಜಯ ಗಳಿಸಬಹುದು ಎಂದಿದೆ. ಅದಕ್ಕೆ ಮದ್ದರೆಯುವಂತೆ ಹೈಕಮಾಂಡ್ ತನ್ನೆಲ್ಲ ಚಿತ್ತವನ್ನ ಸಚಿವರತ್ತ ನೆಟ್ಟು ಕೂತಿದೆ. ಸಚಿವರನ್ನ ಹೆಚ್ಚಿನ ಕ್ಷೇತ್ರಗಳಲ್ಲಿ ಕಣಕ್ಕಿಳಿಸಿ ಟಾರ್ಗೆಟ್ ರೀಚ್ ಆಗಲೇಬೇಕೆಂಬ ಹುಮ್ಮಸ್ಸಿನಲ್ಲಿದೆ. ಇನ್ನು ಈ ವಿಚಾರದಲ್ಲಿ ಕೆಲ ಸಚಿವರು ಉತ್ಸುಕತೆ ತೋರಿದ್ರೆ, ಇನ್ನೂ ಕೆಲವರು ತಮ್ಮ ಮಕ್ಕಳಿಗೆ ಟಿಕೆಟ್ ನೀಡಿ ಎಂದು ಕೇಳೋ ಸಾಧ್ಯತೆ ಇದೆಯಂತೆ. ಅದರಂತೆ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹಾಗೂ ಸಚಿವ ಬಿ ನಾಗೇಂದ್ರ ಸ್ಪರ್ಧೆಗೆ ಈಗಾಗಲೇ ಉತ್ಸುಕತೆ ತೋರಿಸಿದ್ದಾರೆ. ಸಚಿವರಾದ ಚಲುವರಾಯಸ್ವಾಮಿ, ಕೃಷ್ಣ ಭೈರೇಗೌಡ ಹೈಕಮಾಂಡ್ ಹೇಳಿದ್ರೆ ಒಪ್ಪಿಕೊಳ್ಳುತ್ತಾರೆ ಎನ್ನಲಾಗುತ್ತಿದೆ. ಇನ್ನು ಬೆಳಗಾವಿ ಸಾಹುಕಾರ್ ಸತೀಶ್ ಜಾರಕಿಹೊಳಿ 2021 ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋಲನುಭವಿಸಿದ್ರು. ಆದರೆ ಬಿಜೆಪಿ ಅಭ್ಯರ್ಥಿ ಎದುರು ಸಾಲಿಡ್ ಫೈಟ್ ನೀಡಿದ್ರು. ಹೀಗಾಗಿ ಈ ಬಾರಿ ಸತೀಶ್ ಜಾರಕಿಹೊಳಿ ಪುತ್ರನಿಗೆ ಲೋಕಸಭಾ ಟಿಕೆಟ್ ಕೇಳೋ ಸಾಧ್ಯತೆ ಇದೆ. ಸಚಿವ ಮಹದೇವಪ್ಪ, ಮುನಿಯಪ್ಪ ಸಹ ತಮ್ಮ ಪುತ್ರನಿಗೆ ಟಿಕೆಟ್ ಕೇಳುತ್ತಿದ್ದಾರೆ. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸಹ ಪುತ್ರಿ ಸೌಮ್ಯಾ ರೆಡ್ಡಿ ಅವರಿಗೆ ಟಿಕೆಟ್ ಕೇಳೋ ಸಾಧ್ಯತೆ ಇದೆ. ಒಂದು ವೇಳೆ ಲೋಕಸಮರದಲ್ಲಿ ಸಚಿವರು ಸ್ಪರ್ಧೆ ಮಾಡಿದ್ರೆ ಕನಿಷ್ಠ 10 ರಿಂದ 13 ಕ್ಷೇತ್ರಗಳಲ್ಲಿ ಪೈಪೋಟಿ ನೀಡಬಹುದು ಎಂಬ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೆಯುತ್ತಿದೆ ಎನ್ನಲಾಗಿದೆ. ಅಲ್ಲಿಗೆ ಬಿಜೆಪಿ ಉತ್ತರದ ರಾಜ್ಯಗಳಲ್ಲಿ ಪ್ರಯೋಗಿಸಿದ್ದ ತಂತ್ರವನ್ನೇ ಕಾಂಗ್ರೆಸ್ ಕರ್ನಾಟಕದಲ್ಲಿ ಪ್ರಯೋಗಿಸಲಿದೆ ಎನ್ನಲಾಗುತ್ತಿದೆ. ಇದೆಲ್ಲದರ ಹೊರತಾಗಿ ಕೆಲ ಸಚಿವರು ಲೋಕಸಭೆಗೆ ಸ್ಪರ್ಧಿಸಿ ಜಯ ಗಳಿಸಿದ್ರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋ ಯೋಚನೆಯಲ್ಲಿಲ್ಲ ಎಂಬ ಮಾತುಗಳು ಹರಿದಾಡುತ್ತಿವೆ. ಅತ್ತ ಹೈಕಮಾಂಡ್ ಅಲರ್ಟ್ ಆಗಿದ್ದು ರಾಜ್ಯ ಕೈ ನಾಯಕರಿಗೆ ದೆಹಲಿ ನಾಯಕರಿಂದ ಮತ್ತೆ ಬುಲಾವ್ ಬಂದಿದೆ ಎನ್ನಲಾಗುತ್ತಿದೆ. ದೆಹಲಿಯಲ್ಲಿ ಸಚಿವರ ಸ್ಪರ್ಧೆ ಸೇರಿದಂತೆ ಹಲವು ವಿಚಾರಗಳ ಚರ್ಚೆ ನಡೆಯಲಿದೆ ಎನ್ನಲಾಗುತ್ತಿದೆ. ಜನವರಿ 4-5ರಂದು ದೆಹಲಿಯಲ್ಲಿ ಹೈಕಮಾಂಡ್ ಜೊತೆ ಚರ್ಚೆ ನಡೆಯಲಿದ್ದು, ಜನವರಿ 10ರಂದು ಮತ್ತೆ ಬೆಂಗಳೂರಿನಲ್ಲಿ ಮಹತ್ವದ ಸಭೆ ನಡೆಸಲಾಗ್ತಿದೆ. ಒಟ್ಟಾರೆ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಾಳೆಯ ಮತ್ತಷ್ಟು ಹೈ ಅಲರ್ಟ್ ಆಗುವಂತೆ ಮಾಡಿದ್ದು, ಗೆಲ್ಲೋದಕ್ಕೆ ಸಚಿವರ ಮೊರೆ ಹೋಗಲೇಬೇಕಾದ ಅನಿವಾರ್ಯತೆಯನ್ನು ಸೃಷ್ಟಿಸಿದೆ ಎನ್ನಲಾಗುತ್ತಿದೆ.
ಲೋಕಸಭಾ ಚುನಾವಣೆ ಕುರಿತಾಗಿ ಕಾಂಗ್ರೆಸ್ ರಾಜ್ಯದಲ್ಲಿ ನಡೆಸ್ತಾ ಇರುವಂತಹ ಆಂತರಿಕ ಸಮೀಕ್ಷೆ ಆಡಳಿತಾರೂಢ ಪಕ್ಷದ ಪಾಲಿಗೆ ನುಂಗಲಾಗದ ತುತ್ತಾಗಿದೆ. ಕಾಂಗ್ರೆಸ್ ವಿಧಾನಸಭೆಯಲ್ಲಿ ಗಳಿಸಿದಂತಹ ಭರ್ಜರಿ ಗೆಲುವನ್ನ ಲೋಕಸಭೆಗೂ ಮುಂದುವರಿಸೋ ಮಹತ್ವಾಕಾಂಕ್ಷೆ ಸಾಕಾರಗೊಳಿಸೋಕೆ ಮತ್ತಷ್ಟು ಮಗದಷ್ಟು ತಂತ್ರಗಳ ಮೊರೆ ಹೋಗೋ ಅನಿವಾರ್ಯತೆಗೂ ಸಿಲುಕಿದೆ ಎಂಬಂತಾಗಿದೆ. ಇದೇ ಹೊತ್ತಿನ ವಿಶೇಷ ಅನುಕ್ಷಣದ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.